ಏಯ್, ಇಲ್ಲಿ ನಾಟ ನಡೀತಿದ್ಯಾ? ನಾವು ತಮಾಷೆ ಮಾಡ್ತಿದೀವಾ? 24 ಗಂಟೆಯಿಂದ ಇಲ್ಲಿ ಕೂತಿದ್ದೀನಿ ಸರ್. ಇನ್ನು ಎಷ್ಟ್ ಸತಿ ಹೇಳಿ ನಾನೇನು ಮಾಡಿಲ್ಲ ಸರ್. ಡ್ರಗ್ಸ್ ಸಿಕ್ಕಿದೆ ನಿನ್ ಪಾರ್ಸಲ್ ಅಲ್ಲಿ. ಡ್ರಗ್ಸ್ ಸರ್, ಅದು ನನ್ನ ಪಾರ್ಸಲ್ ಅಲ್ಲ ಸರ್. ಇಲ್ಲೋಡು, ಡಿಜಿಟಲ್ ಅರೆಸ್ಟ್ ವಾರೆಂಟ್ ಇದು ನಿನ್ನ ಹೆಸರಲ್ಲಿ. ಒಂದ್ ವೇಳೆ ನೀನ್ ಕೋಪರೇಟ್ ಮಾಡಿಲ್ಲ ಅಂತಂದ್ರೆ ನಾವ್ ಆಕ್ಷನ್ ತಗೋಬೇಕಾಗುತ್ತೆ. ನಿನ್ ಎಲ್ಲಾ ಅಕೌಂಟ್ಗಳು ಫ್ರೀಸ್ ಆಗೋಗುತ್ತೆ. ಇಲ್ಲಿ ನೋಡಿ ಶರ್ಮಾ ಅವ್ರೆ, ಅದೇನಂದ್ರೆ ಇವನು ನಮ್ಮ ಸ್ನೇಹಿತ ತುಂಬಾ ದಿನದಿಂದ ನಿಮ್ಗೋಸ್ಕರನೇ ಕೂತಿದ್ದಾನೆ. ಅವನು ರಜಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ ನಿಮ್ಗೋಸ್ಕರ. ನಾನು ಏನು ಆರ್ಡರ್ ಮಾಡಿಲ್ಲ ಸರ್. ನೀವು ನನ್ನ ಬ್ಯಾಂಕ್ ಡೀಟೇಲ್ಸ್ ಇದೆಯಲ್ಲ, ನೀವೇ ನೋಡಿ ಸರ್. ಅಲ್ಲ, ನಾವ್ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಬರೀ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಸಾಲಲ್ಲ. ನೀನ್ ಎಷ್ಟು ಇನ್ವೆಸ್ಟ್ ಮಾಡಿದೀಯಾ, ನೀನ್ ಎಷ್ಟು ಸೇವ್ ಮಾಡಿದೀಯಾ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ ಅಕೌಂಟ್ಗೆ. ಪೂರ್ತಿ ದುಡ್ಡ? ಯಾಕೆ ಸರ್? ಅಯ್ಯೋ, ನಾವು ಅವಾಗ್ಲೇ ಅಲ್ವಾ ಪೂರ್ತಿ ಮನಿ ಟ್ರೈ ಎಲ್ಲ ಚೆಕ್ ಮಾಡಕ್ಕಾಗೋದು. ನೀನೇ ತಲೆ ಕೆಡ್ಸ್ಕೊಬೇಡ. 24 ಗಂಟೆ ವೆರಿಫೈ ಆಗಿ ವಾಪಸ್ ತಗೊಂಡು ಬಂದು ಬೀಳುತ್ತೆ. ಸರಿ ಸರ್, ಮಾಡ್ತೀನಿ. ಆಯ್ತು ಸರ್. ಸರಿ, ಆಯ್ತು ಬಿಡು. ಈ ಐಡಿಯಾ ತುಂಬಾ ಚೆನ್ನಾಗಿದೆ ಕಣ. 25 ಲಕ್ಷ ಜಾಕ್ಪಾಟು. ಭಾವನೆಗಳನ್ನು ಬೆಂಬಲಿಸುತ್ತದೆ. ಯಾವಾಗಲೂ ಜಾಗರೂಕರಾಗಿರಿ, ಏಕೆಂದರೆ ಇದು ನಿಮಗೂ ಆಗಬಹುದು. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ.